ಎಲ್ರಿಗೂ ನಮಸ್ಕಾರ ಗುರುವೆ. ವೆಲ್ಕಮ್ ಟು ಕೆಡಿ ಸಿನಿ ಟಾಕ್. ಯಾರಾದರೂ ಹೊಸೊಬ್ರು ಭೇಟಿ ನೀಡಿದ್ರೆ ಚಾನಲ್ಗೆ ವಿಸಿಟ್ ಹಾಕಿ ಅಲ್ಲಿ ಹಲವಾರು ವಿಡಿಯೋಗಳು ನೋಡೋದಕ್ಕೆ ಸಿಗ್ತವೆ. ಒಂದೆರಡು ವಿಡಿಯೋಗಳನ್ನ ನೋಡಿ ಇಷ್ಟ ಆದರೆ ಮಾತ್ರನೇ ಲೈಕ್ ಸಬ್ಸ್ಕ್ರೈಬ್ ಕೊಟ್ಟು ಸಪೋರ್ಟ್ ಮಾಡ್ತಾ ಇರಿ. ಜಸ್ಟ್ 4ರಿಂದ 5 ನಿಮಿಷದಲ್ಲಿ ವಿಡಿಯೋ ಮುಗಿಸ್ಬಿಡ್ತೀನಿ, ಹಾಗಾಗಿ ವಿಡಿಯೋನ ಕೊನೆ ತನಕ ನೋಡಿ. ಇಷ್ಟು ಹೇಳ್ತಾ ಇನ್ನೇನು ತಡ ಮಾಡೋದು ವಿಡಿಯೋ. ಮೊದಲನೇದಾಗಿ ನಮ್ಮ ಟಾಕ್ಸಿಕ್ ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಸಿನಿಮಾ ಏನು ಮುಂಬೈಲಿ ಪ್ಲಾನ್ ಆಗಿತ್ತು 45 ಡೇಸ್ ಜೈಸಿ ಪೆರಿ ಅವರ ಆಕ್ಷನ್ ಕೊರಿಯೋಗ್ರಫಿಯಲ್ಲಿ ಆ ಸ್ಕೆಡ್ಯೂಲ್ನ ಈಗ ತಾನೇ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ. ಇವರ ಮುಂದಿನ ಸ್ಕೆಡ್ಯೂಲ್ ಬಂದ್ಬಿಟ್ಟು ನಮ್ಮ ಬೆಂಗಳೂರಲ್ಲೇ ಶುರು ಮಾಡ್ತಾರಂತೆ, ಆದಷ್ಟು ಬೇಗ ಶುರು ಮಾಡ್ತಾರೆ. ಆ್ಯಂಡ್ ಸದ್ಯಕ್ಕೆ ಯಶ್ ಅವರು ಇವಾಗ UK ಗೆ ಹೋಗಿದ್ದಾರೆ. ಏನಕ್ಕಪ್ಪ ಅಂತಂದ್ರೆ ಟಾಕ್ಸಿಕ್ ಸಿನಿಮಾದ ಡಿಸ್ಟ್ರಿಬ್ಯೂಷನ್ ಬಗ್ಗೆ ಮಾತಾಡೋದಕ್ಕೆ UK ಗೆ ಹೋಗಿದ್ದಾರೆ. ಇನ್ನು ನಮ್ಮ ಮುಂದಿನ ಅಪ್ಡೇಟ್ ಕಡೆ ಬರೋದಾದ್ರೆ ನಮ್ಮ ಕಿಚ್ಚ ಸುದೀಪ್ ಅವರ ಮಾರ್ಕ್ ಸಿನಿಮಾ, ನಿಮ್ಗೆಲ್ರಿಗೂ ಗೊತ್ತೇ ಇದೆ, ಮಾರ್ಕ್ ಸಿನಿಮಾ ಡಿಸೆಂಬರ್ 25ಗೆ ರಿಲೀಸ್ ಆಗ್ತಾ ಇದೆ. ಸೊ ಅದರ ನಿಟ್ಟಿನಲ್ಲಿ ಸಿನಿಮಾದ ಟೀಮ್ ಅವರು ಶೂಟಿಂಗ್ ನ ತುಂಬಾ ಸ್ಪೀಡ್ ಆಗಿ ಮುಗಿಸ್ಕೊಳ್ತಾ ಇದ್ದಾರೆ. ಇದೇ ಅಕ್ಟೋಬರ್ ಎಂಡಿಗೆಲ್ಲ ಶೂಟಿಂಗ್ ನ ಮುಗಿಸ್ಕೊಳ್ತಾರೆ. ಇವಾಗ ಸ್ವತಃ ಕಿಚ್ಚ ಸುದೀಪ್ ಅವರೇ ಆದಷ್ಟು ಬೇಗ ಸಿನಿಮಾದ ಫಸ್ಟ್ ಸಿಂಗಲ್ ನ ರಿಲೀಸ್ ಮಾಡ್ತಾರೆ ಅಂತೆ. ಅದೇ ಫಸ್ಟ್ ಸಾಂಗ್ ನ ರಿಲೀಸ್ ಮಾಡ್ತಾ ಇದ್ದಾರೆ. ಐ ಥಿಂಕ್ ಇದೇ ದಸರಕ್ಕೆ ಸಾಂಗ್ ನ ರಿಲೀಸ್ ಮಾಡಿದ್ರು ಮಾಡ್ಬೋದು. ತುಂಬಾ ಸ್ಪೀಡ್ ಆಗಿದ್ದಾರೆ. ಡಿಸೆಂಬರ್ 25ಗೆ 99% ಬರುವ ಕನ್ಫರ್ಮ್ ಆಗಿದೆ. ಧ್ರುವ ಸರ್ಜಾ ಅವರ ವಿಷಯಕ್ಕೆ ಬರೋದಾದ್ರೆ ನಿಮ್ಗೆಲ್ರಿಗೂ ಗೊತ್ತಿದೆ, ರೀಸೆಂಟ್ ಆಗಿ ಹೈದರಾಬಾದ್ ನ ರಾಮೋಜಿ ಫಿಲಂ ಸಿಟಿಯಲ್ಲಿ ಶೂಟಿಂಗ್ ನ ಕಂಪ್ಲೀಟ್ ಮಾಡ್ಕೊಂಡ್ರು. ಜೊತೆಗೆ ಕಿಚ್ಚ ಸುದೀಪ್ ಅವರ ಗೆಸ್ಟ್ ಅಪಿಯರೆನ್ಸ್ ನ ಶೂಟಿಂಗ್ ನ ಕೂಡ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ. ಐ ಥಿಂಕ್ ನನಗೆ ಗೊತ್ತಿರೋ ಮಟ್ಟಿಗೆ ಸಿನಿಮಾ ರಿಲೀಸ್ಗೆ ರೆಡಿ ಇದೆ. ಒಂದು ಡೇಟ್ ನ ಮಾತ್ರ ಹುಡುಕ್ತಾ ಇದ್ದಾರೆ. ಟ್ವಿಟರ್ ಅಲ್ಲಿ ಓಡಾಡ್ತಿರುವ ಡೇಟ್ ಯಾವ್ದಪ್ಪ ಅಂತಂದ್ರೆ 99% ಆಗುವ ಚಾನ್ಸಸ್, ರಿಲೀಸ್ ಆಗುವ ಚಾನ್ಸಸ್ ಯಾವ ಡೇಟಿಗಪ್ಪ ಅಂತಂದ್ರೆ ಅದು ನವೆಂಬರ್ 14ಗೆ ಖಂಡಿತವಾಗ್ಲೂ ಬರುವ ಚಾನ್ಸಸ್ ಇದೆ. ಏನಕ್ಕೆ ಅಂತ ಹೇಳ್ಬಿಡ್ತೀನಿ. ರೀಸೆಂಟ್ ಆಗಿ ನಮ್ಮ ಡಾರ್ಲಿಂಗ್ ಕೃಷ್ಣ ಅವರ ಆ್ಯಂಡ್ ಸತ್ಸಂಗ್ ಡೈರೆಕ್ಷನ್ ಅಲ್ಲಿ ಬರ್ತಾ ಇರುವ ಬ್ರ್ಯಾಟ್ ಸಿನಿಮಾ, ಇದು ಕೂಡ ಪ್ಯಾನ್ ಇಂಡಿಯಾ ಸಿನಿಮಾ. ಈ ಸಿನಿಮಾ ಮೊದಲು ನವೆಂಬರ್ 14ಗೆ ಬರ್ತೀವಿ ಅಂತ ಅನೌನ್ಸ್ಮೆಂಟ್ ಮಾಡಿದ್ರು. ರೀಸೆಂಟ್ ಆಗಿ ಪ್ರೀಪ್ಲೋನ್ ಮಾಡಿಕೊಂಡು ಅಕ್ಟೋಬರ್ 31ಗೆ ಬರ್ತಾ ಇದ್ದಾರೆ. ಸೊ ಇದನ್ನ ನೋಡ್ತಾ ಇದ್ರೆ KD ಸಿನಿಮಾ ಮೇ ಬಿ ಅಲ್ಲಿ ಫಿಕ್ಟ್ ಆಗ್ತಾ ಇರ್ಬೋದು. ಆದ್ರಿಂದ ಇದು ಮುಂದಕ್ಕೆ ಬಂದಿದೆ. ಬ್ರ್ಯಾಟ್ ಸಿನಿಮಾ ಬಂದ್ಬಿಟ್ಟು ಇದೇ ಅಕ್ಟೋಬರ್ 31ಗೆ ರಿಲೀಸ್ ಆಗ್ತಾ ಇದೆ. ಎಂಟೈರ್ ಕರ್ನಾಟಕದಲ್ಲಿ KVN ಪ್ರೊಡಕ್ಷನ್ ಹೌಸ್ ಅವರು ರಿಲೀಸ್ ಮಾಡಿಕೊಡ್ತಾ ಇದ್ದಾರೆ. ಇನ್ನು ಈ KD ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ? ಫಸ್ಟ್ ಆಫ್ ಆಲ್ ಈ ವರ್ಷ ರಿಲೀಸ್ ಆಗುತ್ತಾ ಇಲ್ವಾ? ಖಂಡಿತವಾಗ್ಲೂ ಈ ವರ್ಷ ರಿಲೀಸ್ ಆಗುತ್ತೆ. ಬಟ್ ಯಾವಾಗ ರಿಲೀಸ್ ಆಗುತ್ತೆ ಅಂತ ನಮಗೆ ಕ್ಲಾರಿಟಿ ಸಿಗ್ಬೇಕಂತಂದ್ರೆ ಅಕ್ಟೋಬರ್ 6ಗೆ ನಮ್ಮ ಧ್ರುವ ಸರ್ಜಾ ಅವರ ಬರ್ತಡೇ ಇದೆ. ಸೊ ಆ ದಿನದಂದು ಎಲ್ಲ ರೀತಿಯ ಕ್ಲಾರಿಫಿಕೇಶನ್ ಸಿಗ್ಬೋದು ಅಂತ ಅನ್ಕೊಳ್ತಾ ಇದ್ದೀನಿ. ಆ್ಯಂಡ್ ಒಂದೆರಡು ಸಿನಿಮಾಗಳು ಕೂಡ ಅನೌನ್ಸ್ಮೆಂಟ್ ಆಗುವ ಚಾನ್ಸಸ್ ತುಂಬಾ ಇದೆ. ಒಂದು ನರ್ತನ್ ಅಂಡ್ ಧ್ರುವ ಸರ್ಜಾ ಅವರ ಕಾಂಬಿನೇಷನ್ ಅಲ್ಲಿ ಬರುವಂತಹ ಸಿನಿಮಾ ಆಗಿರ್ಬೋದು. ಇನ್ನೊಂದು ರೀಸೆಂಟ್ ಆಗಿ ಬಂದಂತ ಕೆರೆಬೇಟೆಯ ಸಿನಿಮಾದ ಡೈರೆಕ್ಟರ್ ಆದಂತ ರಾಜ್ಗುರು ಮತ್ತು ಧ್ರುವ ಸರ್ಜಾ ಅವರ ಕಾಂಬಿನೇಷನ್ ಅಲ್ಲಿ ಬರುವಂತ ಒಂದು ಸಿನಿಮಾ ಆಗಿರ್ಬೋದು. ಸೊ ಕಾದ್ ನೋಡೋಣ ಅಕ್ಟೋಬರ್ 6ಗೆ ಯಾವೆಲ್ಲ ಸರ್ಪ್ರೈಸಿಂಗ್ ನ್ಯೂಸ್ ಬರ್ಬೋದು ಅಂತ ಕಾದ್ ನೋಡೋಣ. ಇನ್ನು ಮುಂದಿನ ಅಪ್ಡೇಟ್ ಕಡೆ ಬರೋದಾದ್ರೆ ನಿಮ್ಗೆಲ್ರಿಗೂ ಗೊತ್ತೇ ಇದೆ, ಕಾಂತಾರ ಚಾಪ್ಟರ್ 1 ಸಿನಿಮಾ ಇದೇ ಅಕ್ಟೋಬರ್ 2 ರಿಲೀಸ್ ಆಗ್ತಾ ಇದೆ. ಸೊ ಅದರ ನಿಟ್ಟಿನಲ್ಲಿ ಕಾಂತಾರ ಸಿನಿಮಾದ ಟ್ರೈಲರ್ ಕೂಡ ಸೆಪ್ಟೆಂಬರ್ 22 ಮಧ್ಯಾಹ್ನ 12:45 ಟ್ರೈಲರ್ನ ರಿಲೀಸ್ ಆಗ್ತಾ ಇದೆ. ಸೊ ಸಿನಿಮಾ ದೊಡ್ಡದಾಗಿ ಮೂಡಿ ಬರ್ತಾ ಇದ್ದೇವೆ. ನನಗೆ ಗೊತ್ತಿರೋ ಮಟ್ಟಿಗೆ ಐ ಥಿಂಕ್ 2025ರ ಮೊದಲ 1000 ಕೋಟಿಯ ಸಿನಿಮಾ ಇದಾಗುತ್ತೆ. ಖಂಡಿತವಾಗ್ಲೂ ಆಗುತ್ತೆ ಅಂತ ಒಂದು ವಿಡಿಯೋ ಮಾಡಿ ಕೂಡ ಹಾಕಿದ್ದೀನಿ. ಆ ವಿಡಿಯೋ ಎಂಡ್ ಕಾರ್ಡಲ್ಲಿ ಕೊಟ್ಟಿರ್ತೀನಿ, ನೋಡಿಲ್ಲ ಅಂದರೆ ಒಮ್ಮೆ ನೋಡ್ಕೊಂಬನ್ನಿ. ಇವಾಗ ಸದ್ಯಕ್ಕೆ ಟ್ರೈಲರ್ನ ಯಾರ್ಯಾರು ಎಲ್ಲೆಲ್ಲಿ ರಿಲೀಸ್ ಮಾಡ್ತಾ ಇದ್ದಾರೆ, ಲಾಂಚ್ ಮಾಡ್ತಾ ಇದ್ದಾರೆ ಅಂತ ನೋಡೋದಾದ್ರೆ ಹಿಂದಿ ಟ್ರೈಲರ್ನ ಬಂದ್ಬಿಟ್ಟು ನಮ್ಮ ಋತಿಕ್ ರೋಷನ್ ಅವರು ಲಾಂಚ್ ಮಾಡ್ತಾ ಇದ್ದಾರೆ. ಮಲಯಾಳಂನ ಟ್ರೈಲರ್ ಬಂದ್ಬಿಟ್ಟು ಪೃಥ್ವಿರಾಜ್ ಅವರು ಲಾಂಚ್ ಮಾಡ್ತಾ ಇದ್ದಾರೆ. ತಮಿಳ್ನ ಟ್ರೈಲರ್ ಬಂದ್ಬಿಟ್ಟು ನಮ್ಮ ಶಿವಕಾರ್ತಿಕೇಯನ್ ಅವರು ಲಾಂಚ್ ಮಾಡ್ತಾ ಇದ್ದಾರೆ. ತೆಲುಗು ಟ್ರೈಲರ್ ಬಂದ್ಬಿಟ್ಟು ನಮ್ಮ ಪ್ರಭಾಸ್ ಅವರು ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಕನ್ನಡ ಟ್ರೈಲರ್ನ ಯಾರು ಲಾಂಚ್ ಮಾಡ್ತಾ ಇದ್ದಾರೆ ಅಂದ್ರೆ ಕಾಂತಾರ ಸಿನಿಮಾನ ಎತ್ತು ಕುಣಿದಾಡದಂತ ಕನ್ನಡದ ಜನತೆ, ಕರ್ನಾಟಕದ ಜನತೆ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಅವ್ರು ಹಂಗೆ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಇದೇ ಅಕ್ಟೋಬರ್ 22ಗೆ ಮಧ್ಯಾಹ್ನ 12:45 ಟ್ರೈಲರ್ ರಿಲೀಸ್ ಆಗುತ್ತೆ. ಆವತ್ತಿನ ದಿನ ಮತ್ತೆ ಈ ವಿಡಿಯೋ ಜೊತೆ ಸಿಗ್ತಾ ಇರೋಣ. ಆ್ಯಂಡ್ ಇವಾಗ ಇನ್ನೊಂದು ಅಪ್ಡೇಟ್ ಕಡೆ ಬರೋದಾದ್ರೆ ಅದೇ ನಮ್ಮ ಒಂಬಾಳೆ ಪ್ರೊಡಕ್ಷನ್ ಹೌಸ್ ಅವರು ಪ್ರೆಸೆಂಟ್ ಮಾಡಿದಂಥ ಮಹಾ ಅವತಾರ ನರಸಿಂಹ ಬಂದ್ಬಿಟ್ಟು ಇವಾಗ ನೆಟ್ಫ್ಲಿಕ್ಸ್ ಅಲ್ಲಿ OTT ಪ್ಲಾಟ್ಫಾರ್ಮ್ ಅಲ್ಲಿ ಏನಂತ ರಿಲೀಸ್ ಆಗಿದೆ. ಒಮ್ಮೆ ಹೋಗಿ ನೋಡಿದ್ದವರು ನೋಡ್ಕೊಂಡ್ ಬನ್ನಿ. ಇಷ್ಟು ಹೇಳ್ತಾ ಈ ವಿಡಿಯೋನ ಈಗ ಮುಗಿಸ್ತಾ ಇದ್ದೀನಿ. ಯಾವಾದರೂ ಅಪ್ಡೇಟ್ ಮಿಸ್ ಆಗಿದ್ರೆ ನಿಮಗೆ ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ ಬಿಡ್ವೆ. ಆ್ಯಂಡ್ ವೀಡಿಯೋಸ್ ಯಾವ ರೀತಿ ಬರ್ತಾ ಇದ್ದೀವಿ ಅಂತಲೂ ಕಮೆಂಟಲ್ಲಿ ತಿಳಿಸಿ. ವಿಡಿಯೋನ ಕೊನೆ ತನಕ ನೋಡಿದವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಇದೇ ಥರದ ವಿಡಿಯೋಗಳ ಜೊತೆ ಸಿಗ್ತಾ ಇರೋಣ ಅಂತ ಹೇಳ್ತಾ ಈ ವಿಡಿಯೋನ ಈಗ ಮುಗಿಸ್ತಾ ಇದ್ದೀನಿ.